ಎಲ್ಲೋ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಇವತ್ತು BCCI ಕಡೆಯಿಂದ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ನ ರಿಲೀಸ್ ಮಾಡಿದ್ದಾರೆ. 25, 26ನೇದು ಬನ್ನಿ ನೋಡ್ಕೊ ಬರೋಣ. ಎರಡೂ ಕೂಡ ಬಿಟ್ಟಿದ್ದಾರೆ, ಮೆನ್ಸ್ ಹಾಗೂ ಮತ್ತು ವುಮೆನ್ಸ್ ಅವ್ರದ್ದು. ಫಸ್ಟು ಮೆನ್ಸ್ದು ನೋಡ್ಕೊಬರೋಣ ಬನ್ನಿ. ಫಸ್ಟು ಲಾಸ್ಟ್ ಸೀಸನ್ A+ ಅಂತ ಇತ್ತು, A+ ಗ್ರೇಡ್ ಅಂತ. ಈಗ ಫಸ್ಟು ಬರೀ A ಗ್ರೇಡ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ನೋಡೋಣ ಬರ್ರಿ. ಅದರಲ್ಲಿ ಬರೀ 3 ಜನ ಮಾತ್ರ ರಿಟೈನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಶುಭ್ಮನ್ ಗಿಲ್ ಹಾಗೂ ಜಸ್ಪ್ರೀತ್ ಬುಮ್ರಾ ಮತ್ತು ರವೀಂದ್ರ ಜಡೇಜಾ 3 ಕ್ವಾಲಿಟಿ ಪ್ಲೇಯರ್ಗಳು ರಿಟೈನ್ ಆಗಲೇಬೇಕಾಯಿತು. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮನ ನಾವು ಇಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ, ಆದರೆ ಅವರು ಸಿಂಗಲ್ ಫಾರ್ಮೆಟ್ ಪ್ಲೇಯರ್ ಆಗಿರೋ ಕಾರಣದಿಂದ ಅವ್ರನ್ನ A ಗ್ರೇಡ್ಗೆ ಹಾಕ್ಕೊಂಡಿಲ್ಲ. ಯಾಕಂತೇಳಿದ್ರೆ ಅವ್ರು ಒಂದೇ ಫಾರ್ಮೆಟ್ನ ಉಳಿಸ್ಕೊಂಡಿರೋದು. ರವೀಂದ್ರ ಜಡೇಜಾನ ಕೇಳ್ಬೋದು ನೀವು, ರವೀಂದ್ರ ಜಡೇಜಾ ಹಾಕಿದ್ದಾರೆ ಅಂತ. ರವೀಂದ್ರ ಜಡೇಜಾ 2 ಫಾರ್ಮೆಟ್ ಪ್ಲೇಯರ್ ಅವರು. ODI ಮತ್ತು ಟೆಸ್ಟಲ್ಲಿರೋ ಕಾರಣದಿಂದ ರವೀಂದ್ರ ಜಡೇಜಾ ಅವ್ರನ್ನ A ಗ್ರೇಡ್ಗೆ ಹಾಕ್ಕೊಂಡಿದ್ದಾರೆ. ವಿರಾಟ್ ಕೊಹ್ಲಿನ ರೋಹಿತ್ ಶರ್ಮನ ಹಾಕ್ಕೊಂಡಿದ್ರೆ ಆಗೋದು, ಏನು ತಪ್ಪಾಗ್ತಾ ಇರಲಿಲ್ಲ. ಇಬ್ಬರು ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಟೀಮ್ ಇಂಡಿಯಾಗೆ. ಮತ್ತು ಗ್ರೇಡ್ B ನೋಡೋದಾದರೆ ವಾಷಿಂಗ್ಟನ್ ಸುಂದರ್ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, KL ರಾಹುಲ್, ಮೊಹಮ್ಮದ್ ಸಿರಾಜು, ಹಾರ್ದಿಕ್ ಪಾಂಡ್ಯಗೆ ಪ್ರಮೋಷನ್ ಕೊಡ್ಬೋದಾಯಿತು ಅಂತ ಅನ್ಕೋಬೋದು. ಯಾಕಂತೇಳಿದ್ರೆ ಸಖತ್ತಾಗಿ ವ್ಯಾಲಿನ ತರ್ತಾರೆ ಒಂದು ಟೀಮ್ಗೆ ಹಾರ್ದಿಕ್ ಪಾಂಡ್ಯ ಇದ್ದಂಥ ಟೀಮು ಸೋಲಿಗೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಆ ಥರ ಆಲ್ರೌಂಡರ್ ಇಡೀ ಇಂಡಿಯಾದಲ್ಲೇ ಹುಡುಕಿದ್ರು ಸಿಗೋದು ಕಷ್ಟ. ಯಾಕಂತೇಳಿದ್ರೆ 4 hours ಬೌಲಿಂಗ್ ಮಾಡ್ತಾರೆ T20ಯಲ್ಲಿ, ಮತ್ತು ಸಖತ್ತಾಗಿ ಎಂಥ ಫಿನಿಷರ್ ಅಂತ ನೀವು ನೋಡಿರಲೇಬೋದು. A ಗ್ರೇಡ್ಗೆ ಪ್ರಮೋಷನ್ ಕೊಟ್ಟಿದ್ರೆ ಆಗಿರೋದು, ಗೊತ್ತಿಲ್ಲ. B ಗ್ರೇಡಲ್ಲಿ ಇಕ್ಕಿದ್ದಾರೆ. ರಿಷಬ್ ಪಂತ್ ಕೂಡ T20ಲಿ ಇಗ್ನೋರ್ ಮಾಡ್ತಾಯಿದ್ದಾರೆ. ODI ಮತ್ತು ಟೆಸ್ಟಲ್ಲಿ ಸಖತ್ತಾಗಿ ಆಡ್ತಿದ್ದಾರೆ ರಿಷಬ್ ಪಂತ್ ಅವರು. ಕುಲ್ದೀಪ್ ಯಾದವ್ ಓಕೆ, ಯಶಸ್ವಿ ಜೈಸ್ವಾಲ್, ಸೂರ್ಯಕುಮಾರ್ ಯಾದವ್ ಹಾಗೂ ಶ್ರೇಯಸ್ ಅಯ್ಯರ್ ಅವರು ಕೂಡ ಓಕೆ, ಪರವಾಗಿಲ್ಲ, ಚೆನ್ನಾಗಿ ಆಡ್ತಿದ್ದಾರೆ. ಆದರೆ ಅವ್ರಿಗೆ T20ಯಲ್ಲಿ ಅಷ್ಟೊಂದು ಸೈಡ್ ಲೈನ್ ಮಾಡಿದ್ದಾರೆ, ಅಷ್ಟೊಂದಿನ ಚಾನ್ಸ್ ಸಿಗ್ತಾ ಇಲ್ಲ. ಮತ್ತು ಸೂರ್ಯಕುಮಾರ್ ಯಾದವ್ 1 ಫಾರ್ಮೆಟ್ ಪ್ಲೇಯರು. ನಾವು ಇನ್ನೂ ಕೆಳಗಡೆ ಆಗ್ತಾರೆ ಅಂತ ಅಂದ್ಕೊಂಡಿದ್ದ. ಯಾಕಂತೇಳಿದ್ರೆ ಬರೀ ಒಂದೇ ಒಂದು ಫಾರ್ಮೆಟ್ ಉಳಿಸ್ಕೊಂಡಿರೋದ್ರಿಂದ ವಿರಾಟ್ ಕೊಹ್ಲಿ ಮತ್ತು ಅವ್ರನ್ನ ಇಲ್ಲ ಹಾಕಿದ್ದಾರೆ. ಇವರು ಬರೀ T20 ಆಡ್ತಿರೋ ಕಾರಣದಿಂದ ಗ್ರೇಡ್ Cಲೇ ಆಗ್ತಾರೆ ಅಂತ ಅಂದ್ಕೊಂಡಿದ್ದೋ. ಆದರೆ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಗ್ರೇಡ್ Bಗೆ ಹಾಕಿದ್ದಾರೆ. ಪರವಾಗಿಲ್ಲ, ಅವರು ಚೆನ್ನಾಗಿ ಆಡ್ತಾರೆ. T20 ವರ್ಲ್ಡ್ ಕಪ್ ಕ್ಯಾಪ್ಟನ್ ಅವರು. ಮತ್ತು ಗ್ರೇಡ್ B ಸಖತ್ತಾಗಿ ಅನಲೈಸ್ ಮಾಡಿ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರದ್ದು ಬೇಜಾರಾಯಿತು ಸ್ವಲ್ಪ. ಯಾಕಂತೇಳಿದ್ರೆ ಹಾರ್ದಿಕ್ ಪಾಂಡ್ಯ ಅವರು ಸಖತ್ತಾಗಿ ಆಡ್ತಾರೆ. ಅವ್ರಿಗೆ A ಗ್ರೇಡ್ಗೆ ಪ್ರಮೋಷನ್ ಕೊಟ್ಟಿದ್ರೆ ಏನೋ ತೊಂದರೆ ಆಗ್ತಾ ಇರಲಿಲ್ಲ. ಮತ್ತು ಗ್ರೇಡ್ Cಲಿ ನೋಡೋದಾದರೆ ಅಕ್ಷರ್ ಪಟೇಲ್ ಮತ್ತು ತಿಲಕ್ ವರ್ಮಾ, ರಿಂಕು ಸಿಂಗ್, ಶಿವಮ್ ದುಬೆ, ಸಂಜು ಸ್ಯಾಮ್ಸನ್, ಹರ್ಷದೀಪ್ ಸಿಂಗ್, ಪ್ರಸಿದ್ಧ ಕೃಷ್ಣ, ಆಕಾಶ್ ದೀಪ್, ಧ್ರುವ್ ಜುರೇಲ್ ಕಾಣ್ತಾನೆ ಇಲ್ಲ, ಬರೀ ಟೆಸ್ಟಲ್ಲಿ ಮಾತ್ರ ಹಾಕೋತಿದ್ದಾರೆ. ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ ನೋಡ್ತಾ ಇದ್ದಾರೆ ಟೀಮ್ ಇಂಡಿಯಾದವರು ಧ್ರುವ್ ಜುರೇಲ್ ಅವ್ರನ್ನ. ರಿಷಬ್ ಪಂತ್ಗಿನಾರ ಇಫ್ ಇನ್ ಕೇಸ್ ಇಂಜುರಿ ಆದರೆ ಮಾತ್ರ ಧ್ರುವ್ ಜುರೇಲ್ಗೆ ಒಂದು ಚಾನ್ಸ್ ಸಿಗುತ್ತೆ. ಅವ್ರಿಗೆ ಸಿಕ್ಕಿರೋ ಚಾನ್ಸಲ್ಲಿ ಇಂಗ್ಲೆಂಡ್ ಸೀರೀಸಲ್ಲಿ ಸಖತ್ತಾಗಿ ಪ್ರೂವ್ ಮಾಡಿದ್ದಾರೆ. ಮತ್ತು ಆಸ್ಟ್ರೇಲಿಯಾದಲ್ಲಿ ಆಡಿದಾಗಿರ್ಬೋದು, ಇಂಗ್ಲೆಂಡಲ್ಲಿ ಆಗಿರ್ಬೋದು, ಅವ್ರಿಗೆ ಕೊಟ್ಟಿರೋ ಚಾನ್ಸಲ್ಲಿ ಸಖತ್ತಾಗಿ ಪ್ರೂವ್ ಮಾಡ್ಕೊಂಡಿರೋ ಅಂಥ ಪ್ಲೇಯರು ಧ್ರುವ್ ಜುರೇಲ್ ಅವರು. ಅದಕ್ಕೋಸ್ಕರ ಅವ್ರನ್ನ ರಿಟೈನ್ ಮಾಡಲೇಬೇಕು. ಗ್ರೇಡ್ Cಲಿ ರಿಟೈನ್ ಮಾಡ್ಕೊಂಡಿದ್ದಾರೆ. ಹರ್ಷಿತ್ ರಾಣಾ ಅವ್ರದ್ದು ಬಿಡೋದೇ ಇಲ್ಲ. ವರುಣ್ ಚಕ್ರವರ್ತಿ ಇರಲೇಬೇಕು. ವರುಣ್ ಚಕ್ರವರ್ತಿಗೆ B ಸ್ಥಾನ ಕೊಟ್ಟಿದ್ರೆ ಪರವಾಗಿರಲಿಲ್ಲ, C ಕೊಟ್ಟಿದ್ದಾರೆ, ಇರಲಿ. ನಿತೀಶ್ ಕುಮಾರ್ ರೆಡ್ಡಿ 3 ಫಾರ್ಮೆಟ್ ಪ್ಲೇಯರು, ಆದರೂ ಕೂಡ ಗ್ರೇಡ್ C ಕೊಟ್ಟಿದ್ದಾರೆ. ಅಷ್ಟೊಂದೇನು ಅವರು ಕಾಂಟ್ರಿಬ್ಯೂಟ್ ಮಾಡ್ತಾಯಿಲ್ಲ, ಆಡ್ತಾಯಿದ್ದಾರೆ. ಮತ್ತು ಬೌಲಿಂಗಲ್ಲಿ ಅಷ್ಟೊಂದೇನು ವಿಕೆಟ್ಸು ತೆಗಿತಾಯಿಲ್ಲ, ಮತ್ತು ಬ್ಯಾಟಿಂಗಲ್ಲಿ ಅಷ್ಟೊಂದು ರನ್ಸು ಕಾಂಟ್ರಿಬ್ಯೂಟ್ ಮಾಡ್ತಾಯಿಲ್ಲ. ಆಸ್ಟ್ರೇಲಿಯಾದಲ್ಲಿ ಒಂದು ಸೆಂಚುರಿ ಹೊಡೆದಿದ್ದು ಬಿಟ್ಟರೆ ಇನ್ನೇನು ಗ್ಯಾಪ್ನೇ ಇಲ್ಲ ನಿತೀಶ್ ಕುಮಾರ್ ರೆಡ್ಡಿ ಬಗ್ಗೆ. ಒಂದೇ ಒಂದು IPL ಸೀಸನ್ ಚೆನ್ನಾಗಿ ಆಡಿದ್ರು. ಲಾಸ್ಟ್ ಸೀಸನ್ನು ಏನು ಅಷ್ಟೊಂದು ಚೆನ್ನಾಗಿ ಆಗಲಿಲ್ಲ ನಿತೀಶ್ ಕುಮಾರ್ ರೆಡ್ಡಿ ಅವ್ರಿಗೆ. ಈ ಅಪ್ಕಮಿಂಗ್ IPL ಸೀಸನ್ ಚೆನ್ನಾಗಿ ಆಡ್ತಾರಾ ಇಲ್ವಾ ಅಂತ ನೋಡೋಣ ಬನ್ನಿ. ಅಭಿಷೇಕ್ ಶರ್ಮಾಗೂ Bಗೆ ಪ್ರಮೋಷನ್ ಕೊಟ್ಟಿರೋ ಚೆನ್ನಾಗಿರೋದು. ಸಾಯಿ ಸುದರ್ಶನ್ ಕಳೆದೇ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ರವಿ ಬಿಷ್ನಾಯ್ ಕೂಡ ಅಷ್ಟೊಂದೇನು ಆಡ್ತಾಯಿಲ್ಲ, ಇಲ್ಲಿ ಕಾಣ್ತಾನೆ ಇಲ್ಲ, ವಿಕೆಟು ತೆಗಿತಾಯಿಲ್ಲ. ಒಂದು ಕಾಲದ ನಂಬರ್ 1 T20 ಬೌಲರ್ ಆಗಿದ್ದರು. ಈಗ ಟೀಮ್ ಸ್ಕ್ವಾಡಲ್ಲೇ ಇಲ್ಲದೆ ಹಂಗೆ ಆಗ್ಬಿಟ್ಟಿದ್ದಾರೆ ರವಿ ಬಿಷ್ನಾಯ್ ಅವರು. ಋತುರಾಜ್ ಗಾಯಕ್ವಾಡ್ ಅವರು ಸಖತ್ತಾದ ಪ್ಲೇಯರು. ಅವ್ರು ಸಿಕ್ಕಿದಂಥ ಒಂದು ಲಿಮಿಟೆಡ್ ಆಪರ್ಚುನಿಟಿ ಸಖತ್ತಾಗಿ ಗ್ರ್ಯಾಬ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು, ಋತುರಾಜ್ ಗಾಯಕ್ವಾಡ್ ಆಗಿರ್ಬೋದು. ಮತ್ತು ಈಗ ಈ ನಡೀತಾರ ಆಶ್ಚರ್ಯ ಏನಂತೇಳಿದ್ರೆ T20 ವರ್ಲ್ಡ್ ಕಪ್ಪಲ್ಲಿ ಇರುವಂಥ ಇಶಾನ್ ಕಿಶನ್ ಅವ್ರು ಸೆಂಟ್ರಲ್ ಕಾಂಟ್ರಾಕ್ಟಲ್ಲೇ ಇಲ್ಲ, ಹೇಗೆ ಅಂತ ಗೊತ್ತಿಲ್ಲ. ಇನ್ನು ಬನ್ನಿ ವುಮೆನ್ಸಲ್ಲಿ ನೋಡ್ಕೊಂಬರೋಣ. ವುಮೆನ್ಸಲ್ಲಿ ಹರ್ಮನ್ಪ್ರೀತ್ ಕೌರ್ ರಿಟೈನ್ ಆಗಲೇಬೇಕು, ಕ್ಯಾಪ್ಟನ್ನು. ODI ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ನ ಗೆಲ್ಸ್ಕೊಟ್ಟವರು ಹರ್ಮನ್ಪ್ರೀತ್ ಕೌರ್ ಅವರು. ವುಮೆನ್ಸ್ ಹಿಸ್ಟ್ರಿನಲ್ಲೇ ಚಾಂಪಿಯನ್ಶಿಪ್ನ ಯಾರೂ ಗೆದ್ದಿರಲಿಲ್ಲ. ನವಂಬರ್ 2, 2025 ಮರೆಯೋಕ್ಕಾಗದೇ ಇರೋಂಥ ಕ್ಷಣ ವುಮೆನ್ಸ್ ಟೀಮ್ಗೆ. ಮತ್ತು ಸ್ಮೃತಿ ಮಂದನ ವೈಸ್ ಕ್ಯಾಪ್ಟನ್ ರಿಟೈನ್ ಆಗಲೇಬೇಕು. ಜೆಮಿಮಾ ರೋಡ್ರಿಗ್ಸ್ ಮತ್ತು ದೀಪ್ತಿ ಶರ್ಮಾ ಇವರಿಬ್ಬರು ಕ್ವಾಲಿಟಿ ಪ್ಲೇಯರ್ಸ್ ಅಂತಲೇ ಹೇಳ್ಬೋದು ವುಮೆನ್ಸ್ ಟೀಮ್ಗೆ. ಮತ್ತು ಗ್ರೇಡ್ Bಲಿ ರೇಣುಕಾ ಸಿಂಗ್ ಥಾಕೂರ್ ಅವರು, ಮತ್ತು ಶಫಾಲಿ ವರ್ಮಾ ಅವರು, ರಿಚಾ ಘೋಷ್ ಅವರು, ಸ್ನೇಹಾ ರಾಣಾ ಅವರು, ಇವರು 4 ಜನ ಗ್ರೇಡ್ Bಲಿ ರಿಟೈನ್ ಆಗಿದ್ದಾರೆ. ಗ್ರೇಡ್ Aಲಿ ಹರ್ಮನ್ಪ್ರೀತ್ ಕೌರ್ ಮತ್ತು ಸ್ಮೃತಿ ಮಂದನ, ಜೆಮಿಮಾ, ದೀಪ್ತಿ ಅವರು.
ಮತ್ತು ರೇಣುಕಾ ಸಿಂಗ್ ಥ್ಯಾಕೂರ್ ಮತ್ತು ಶಫಾಲಿ, ರಿಚಾ ಮತ್ತು ಸ್ನೇಹ ರಾಣಾ ಅವರು ಗ್ರೇಡ್ ಬಿಲಿ ರಿಟೈನ್ ಆಗಿದ್ದಾರೆ. ಗ್ರೇಡ್ ಸಿ ನೋಡೋದಾದರೆ ರಾಧಾ ಯಾದವ್ ಮತ್ತು ಅಮನ್ಜೋತ್ ಕೌರ್ ಆಗಿರ್ಬೋದು, ಪ್ರತಿಕಾ ರಾವಲ್ ಆಗಿರ್ಬೋದು, ಕ್ರಾಂತಿ ಗೌಡ ಆಗಿರ್ಬೋದು, ಉಮಾ ಚೇತ್ರಿ ಆಗಿರ್ಬೋದು, ಅರುಂಧತಿ ರೆಡ್ಡಿ ಮತ್ತು ಶ್ರೀಚರಣಿ, ಅಸ್ತಿಕಾ ಭಾಟಿಯಾ, ಅರ್ಲಿನ್ ಡಿಯಾಲ್ ಮತ್ತು ಕಾಶ್ವಿ ಗೌತಮ್, ಜಿ ಕಮಲಿನಿ, ವೈಷ್ಣವಿ ಶರ್ಮಾ ಮತ್ತು ತೇಜಸ್ ಸ್ಯಾಮ್ಸಿಂಗ್ ಅಂತವರು ಅವರು ರಿಟೈನ್ ಆಗಿದ್ದಾರೆ BCCI ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಲ್ಲಿ. ಇವರು ಇಷ್ಟು ಫಿಕ್ಸ್ಡ್ ಅಮೌಂಟ್ ಅಂತ ಇರುತ್ತೆ, ಇಷ್ಟಿಷ್ಟು ಕ್ಯಾಟಗರಿಗೆ ಇಷ್ಟಿಷ್ಟು ಅಮೌಂಟು ಅಂತ. ಅವರು ಟೀಮ್ಸ್ ಇಂಡಿಯಾಗೆ ಸ್ಕ್ವಾಡ್ಗೆ ಸೆಲೆಕ್ಟ್ ಆದರೂ ಅಷ್ಟೇ ದುಡ್ಡು ಬರುತ್ತೆ, ಸೆಲೆಕ್ಟ್ ಆಗಲ್ಲ ಅಂದರೂ ಅಷ್ಟೇ ದುಡ್ಡು ಬರುತ್ತೆ. ಅದು ಬೇರೆ WPL ಬೇರೆ, IPL ಬೇರೆ, ಅದು ಬೇರೆ ಫೀಸು. ಇದು ಸೆಂಟ್ರಲ್ ಕಾಂಟ್ರಾಕ್ಟ್ ಅಂದರೆ ಎಷ್ಟು ನಿಮಗೆ ನಿಗದಿಪಡಿಸಿರ್ತಾರೆ ಅಷ್ಟು ದುಡ್ಡು ನೀವು ಇನ್ ಕೇಸ್ ನೀವು ಸ್ಕ್ವಾಡಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದ್ರೂ ನಿಮಗೆ ವರ್ಷಕ್ಕೆ ಇಷ್ಟು ದುಡ್ಡು ಬಂದೇ ಬರುತ್ತೆ ಅಂತಲೇ ಅರ್ಥ. ಇದು ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಲ್ಲಿ ಇರ್ತೀರಿ ಅಂದರೆ. ಹಾಗಾಗಿ ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದು ಶ್ರೇಯಾಂಕ ಪಾಟೀಲ್ ಅವರು ಮಿಸ್ ಆಗ್ತಿರೋದು ಆಶ್ಚರ್ಯ ಆಗ್ತಿದೆ. ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ. ಆಸ್ಟ್ರೇಲಿಯಾ ಟೂರ್ಗೂ ಕೂಡ ಸೆಲೆಕ್ಟ್ ಆಗಿದ್ದಾರೆ, ಬಟ್ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಲ್ಲಿ ಇಲ್ಲ. ನೋಡೋಣ ಮುಂದಕ್ಕೆ ಏನಾರು ನೆಕ್ಸ್ಟ್ ಸೀಸನ್, ನೆಕ್ಸ್ಟ್ ಸೈಕಲ್ಗೆ ಏನಾರು ಸೆಲೆಕ್ಟ್ ಆಗ್ತಾರೆ ಇಲ್ವಾ ಶ್ರೇಯಾಂಕ ಪಾಟೀಲ್ ಅವರು. ಮತ್ತು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾನ ಕೆಳಗಿಳಿಸಿರೋದು ನಿಮ್ಗೆ ಏನಂತ ಅನಿಸ್ತಾ ಇದೆ? ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.